ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಮುಂದುವರಿಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನಲ್ಲಿ ಯಾತ್ರೆ ಆರಂಭವಾಗುತ್ತೆ. 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನ ಮಾಡಲಾಗುತ್ತೆ. ಯಾತ್ರೆಯಲ್ಲಿ ಭಾಗಿಯಾಗಲಿರುವಂತಹ ಜಿಲ್ಲೆಯ ಪ್ರಮುಖ ನಾಯಕರು. ಬಿಜೆಪಿ ಯಾತ್ರೆ ಹಿನ್ನೆಲೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜನಾಕ್ರೋಶ ಯಾತ್ರೆಯ ಹಿನ್ನೆಲೆ ಇಡೀ ಮಂಗಳೂರು ಕೇಸರಿಮಯವಾಗಿ ಕಾಣಿಸ್ತಾ ಇದೆ. ಸರಿ ಇವತ್ತಿನ ಜನಾಕ್ರೋಶ ಯಾತ್ರೆ ಯಾವ ರೀತಿ ನಡೆಯುತ್ತೆ, ಸಿದ್ಧತೆಗಳು ಹೇಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಪಕ್ಷ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇದರ ಭಾಗವಾಗಿ ಇವತ್ತು ಜನಾಕ್ರೋಶ ಯಾತ್ರೆ ಏನಿದೆ ಕೇಸರಿ ಕೋಟೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗಲಿಕ್ಕಿರುವಂಥದ್ದು. ಮಂಗಳೂರು ಭಾಗದಲ್ಲಿ ಇವತ್ತು ಜನಾಕ್ರೋಶ ಯಾತ್ರೆ ನಡೀಲಿಕ್ಕಿದೆ. ಸದ್ಯ ನಾನು ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿದ್ದೇನೆ. ಅಂಬೇಡ್ಕರ್ ವೃತ್ತ ಏನಿದೆ ಜ್ಯೋತಿ ವೃತ್ತ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿಂದ ಇವತ್ತು ಯಾತ್ರೆ ಹಾದು ಹೋಗ್ಲಿಕ್ಕಿರುವಂಥದ್ದು. ಜ್ಯೋತಿ ವೃತ್ತದಿಂದ ಮಿನಿ ವಿಧಾನದ ಸೌಧದವರೆಗೂ ಕೂಡ ಜನ ಆಕ್ರೋಶ ಯಾತ್ರೆ ಸಾಗಿ ಹೋಗ್ಲಿಕ್ಕಿದೆ. ಪ್ರಮುಖವಾಗಿ ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ಮತ್ತು ದಲಿತ ಸಮಾಜದ ವಿರೋಧಿ ನೀತಿ, ಈ ವಿಚಾರವನ್ನು ಉಲ್ಲೇಖ ಮಾಡಿ ರಾಜ್ಯಾದ್ಯಂತ BY ವಿಜಯೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮಂಗಳೂರು ಅಂತ ಹೇಳಿದ ಸಂದರ್ಭ ಕೇಸರಿಯ ಭದ್ರಕೋಟೆ ಇದು. ಸಾಕಷ್ಟು ಹೋರಾಟಗಳು ನಡೆದಿದೆ. ಪ್ರಮುಖವಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು BJP ಶಾಸಕರು ಆಯ್ಕೆಯಾಗಿರುವಂಥದ್ದು. ಹಾಗಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರುವಂಥ ಒಂದು ಸಾಧ್ಯತೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನಿಂದ ಮಿನಿ ವಿಧಾನಸೌಧದವರೆಗೂ ಅಂದರೆ ಸರಿಸುಮಾರು 1.5 ಕಿಲೋಮೀಟರ್ ದೂರ ಆ ಒಂದು ಯಾತ್ರೆ ಸಾಗಲಿಕ್ಕಿದೆ. ಹಾಗಾಗಿ ಮಂಗಳೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. BJPಯ ಬಂಟಿಂಗ್ಸ್ ಎಲ್ಲ ಕಡೆಯಲ್ಲೂ ಕೂಡ ನಾವು ಗಮನಿಸಿ ಹೋಗ್ಬೋದು. ಸದ್ಯ ಇದು ಜ್ಯೋತಿ ವೃತ್ತದ ಒಂದು ಚಿತ್ರಣ. ಇವತ್ತು 3 ಗಂಟೆಗೆ ಇಲ್ಲಿ ಮಡಿಕೇರಿಯಿಂದ ಆ ಯಾತ್ರೆ ಇಲ್ಲಿ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಜಿಲ್ಲೆಯ ನಾನಾ ಭಾಗದಿಂದ ಅಂದರೆ 8 ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನರನ್ನು ಒಗ್ಗೂಡಿಸಿ, ಕಾರ್ಯಕರ್ತರನ್ನು ಒಗ್ಗೂಡಿಸಿ ಇವತ್ತು BJP ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ BY ವಿಜೇಂದ್ರ ನೇತೃತ್ವದಲ್ಲಿ ಏನು ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆ ನಡೆದಿತ್ತು. ಅದಾದ ಬಳಿಕ ಈಗ ಜನಾಕ್ರೋಶ ಯಾತ್ರೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ BY ವಿಜಯೇಂದ್ರ ಏನಿದ್ದಾರೆ ಒಂದು ಹೋರಾಟದ ರೂಪುರೇಷೆಯನ್ನು ಇಟ್ಕೊಂಡು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕೇಸರಿಯ ಭದ್ರಕೋಟೆ ಮಂಗಳೂರಿನಲ್ಲಿ ಒಂದು ಯಾತ್ರೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಕಾನೂನು ಸುವ್ಯವಸ್ಥೆ ಹದಗೆಡದಂತಹ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಮಂಗಳೂರು ನಗರ ಭಾಗದಲ್ಲಿ ಅತಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಲ್ಲಿ ಭದ್ರತೆಗೂ ಕೂಡ ಕಿಂಚಿತ್ತು ಲೋಪವಾಗದಂಥ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ವಹಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಪಡೆಯಾಗಿ ಇವತ್ತು ಒಂದು ಶಕ್ತಿ ಪ್ರದರ್ಶನಕ್ಕೆ BJP ಮುಂದಾಗಿದೆ. ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.